ಪ್ರಸಾದ್ ಕಲಂದರ್ ಅವರ ಮಾತುಗಳಲ್ಲಿ, ಎದೆಯ ಮಾತುಗಳಲ್ಲಿ ಹೇಗೆ ಕಂಪನಿ ಬಂತು ಹೊರಗಡೆ, ಅದು ನಿಜವಾದಂಥ, ಅದು ಪ್ರತಿಯೊಂದು ಜೀವನದಲ್ಲಿ ಪ್ರತಿಯೊಂದು ಘಟನೆಗಳಲ್ಲಿ ಎಲ್ಲರಿಗೂ ಕೂಡ ಆಗಿರುತ್ತೆ. ಹಾಗೆ ವಿಶೇಷವಾಗಿ ಅವರಿಗೂ ಕೂಡ ಆಗಿರುತ್ತೆ. ಹಾಗೆ ಒಂದು ಸಂತೋಷದ ಸಂದರ್ಭದಲ್ಲಿ ಆ ನೋವುಗಳು ಮೆಲುಕಾಗ್ದಾಗ ನಿಜವಾಗ್ಲೂ ಕೂಡ ಎದೆಯ ಕಣ್ಣೀರು ತೊಟ್ಟಿಕ್ಕದಲ್ಲಿ ಇರಲಾರ್ದು ಅಂತ ಒಂದು ಸಂದರ್ಭ ಕಲಂದರ್ ಸರ್ ಅವರಿಗೆ ಬಂದಿದೆ. ನಿಜವಾಗ್ಲೂ ಕೂಡ ಈ ಒಂದು ವೇದಿಕೆ ಅಭಾರಿ ಸರ್. ನಿಮ್ಮಂಥವರಿಗೆ ನಾವು ಇಲ್ಲಿ ಗುರುತಿಸುವಂಥ ಸೌಭಾಗ್ಯ ನಮ್ಮ ಒಂದು ವೇದಿಕೆ ಸಿಕ್ಕಿದೆ. ಹಾಗೆಯೇ ಕನ್ನಡದ ಕೃಷಿಗೆ ನಿಮ್ಮ ಎಲ್ಲ ರೀತಿಯೂ ನಾವು ನಿರಂತರವಾಗಿ ನಮ್ಮ ಬೆಂಬಲ ನಿಮ್ಮ ಜೊತೆಲಿ ಇದ್ದೇ ಇರುತ್ತೆ. ಸಾಹಿತ್ಯ ವಲಯದಲ್ಲಿ ಇನ್ನಷ್ಟು ಸೇವೆಯನ್ನು ಸಾಧನೆಯನ್ನು ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮನ್ನು ಹಾರೈಸ್ತೀವಿ. ನಿಜವಾಗ್ಲೂ ಕೂಡ ಹೇಗೆ ನಾವು ಸುದ್ದಿನ ಸಂಘಟಿಸಬೇಕು, ಸುದ್ದಿನ ನಾವು ತಗೊಳ್ಬೇಕು ಅಂತ ಯೋಚನೆ ಮಾಡುವಂಥ ಪರಿಸ್ಥಿತಿ. ಯಾಕೆಂದರೆ ಸುದ್ದಿ ಸಂಗ್ರಹ ಮತ್ತು ಕಳಿಸುವಿಕೆಯಲ್ಲಿ ಯಾರು ಅಷ್ಟೊಂದು ಟೆಕ್ನಾಲಜಿ ಕೂಡ ಇಷ್ಟೊಂದು ಮುಂದೂಡೋದಕ್ಕೆ ಅವತ್ತು ಇರಲಿಲ್ಲ. ವಿಶೇಷವಾಗಿ ಇದ್ರು ಒಬ್ಬರೇ ಒಬ್ಬರು ವ್ಯಕ್ತಿ ಈ ಶಿವಮೊಗ್ಗದಲ್ಲಿರ್ತಕ್ಕಂಥ ಒಂದು 12 ಸ್ಥಳೀಯ ಪತ್ರಿಕೆಗಳಿಗೆ ಮತ್ತು ಬೆಂಗಳೂರಿನ ಒಂದೆರಡು ಪತ್ರಿಕೆಗಳಿಗೆ ನಿರಂತರವಾಗಿ ಸುದ್ದಿನ ಎಡೆಬಿಡದೆ, ಬೆಳಗ್ಗೆ ಎಲ್ಲ ಸಂದರ್ಭನೂ ಬಿಡದೇನೆ ಸುದ್ದಿಗಳನ್ನು ಒಂದಿಷ್ಟು 2 ಪುಟಗಳಿಗೆ ಬೇಕಾಗಿರೋ ಸುದ್ದಿಗಳನ್ನು ಮಾಡಿ, ಮತ್ತೆ ಒಂದು ಕರೆಕ್ಷನ್ಸ್ ಇರ್ತಿರ್ಲಿಲ್ಲ ಅಂತ ಸುದ್ದಿಗಳನ್ನು ಮಾಡಿ ಅಷ್ಟೂ ಪತ್ರಿಕೆಗಳಿಗೆ ಸೆಂಡ್ ಮಾಡ್ತಾ ಇದ್ದಂಥ ಕೆಲಸವನ್ನ ಆ ವ್ಯಕ್ತಿ ಮಾಡ್ತಾರೆ. ನಾನು ನಮ್ಮ ಗುರುಗಳು ಕಾಮ್ರೇಡ್ ನಿಂಗಪ್ಪ ಅವ್ರ ಜೊತೆ ನಾನು PUC ಓದ್ತಾ ಇದ್ದೆ. ಆಗ ಮನೆಗೆ ನಾನು ಪೇಪರ್ ಹಾಕ್ತಾ ಇದ್ದೆ, ಅವ್ರ ಮನೆಗೂ ಆಗ್ತಾ ಇದ್ದೆ, ಪೇಪರ್ ಕೊಡ್ತಾ ಇದ್ದೆ. ಯಾರೋ ಬೇರೆ ಪೇಪರ್ ಕೊಡ್ತಾ ಇದ್ರು, ಅವ್ರು ಕೊಡೋದು ತಿಳಿಸ್ತಾ ನನಗೆ ನೀವು ಪೇಪರ್ ಕೊಡೋದು ನಾಳೆ ಆಯ್ತು ಸರ್ ಕೊಡ್ತೀನಿ. ನಾನು PUC ಓದುವಾಗ ನನ್ನ ಆಫೀಸಲ್ಲಿ ವಿನೋಬನಗರದಲ್ಲಿ ಸುಡಾ ಬಿಲ್ಡಿಂಗ್ ಅಲ್ಲಿ ಆಫೀಸ್ ಇತ್ತು. ನಾಳೆ ತಾನೇ ನನ್ನ ಆಫೀಸಿಗೆ ಕೆಲಸ ಬಂದ್ಬಿಡಬೇಕು, ಬೆಳಗ್ಗೆ ನೀವು ಕಾಲೇಜ್ಗೆ ಹೋಗು, ಸಂಜೆ ಮಧ್ಯಾಹ್ನ ಬಂದ್ಬಿಡು ಆಫೀಸಿಗೆ ಅಂತ ಹೇಳಿದ್ರು. ಪೊಲೀಸ್ ಚೌಕಿ ಸಂಘದಲ್ಲಿ ಕುಮಾರ್ ಅಂತ ಹಾಕಿ ಕುಮಾರ್ ಅನ್ನೋದು ಒಂದು ಟೈಲರ್ ಅಂಗಡಿ ಇತ್ತು. ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನನಗೆ 2 ಜೊತೆ ಬಟ್ಟೆ ಹೊಲಿಯಕ್ಕೆ ಹೇಳಿದ್ರೆ ಅದೇ ತಗೊಂಡು ಬಟ್ಟೆ ಹೊಲ್ಕೊಡು, ಅವನಿಗೆ ಒಂದು ಜೊತೆ ಶೂ ಕೊಡಿಸ್ತಾರೆ. ಈ ಬಟ್ಟೆ ಮತ್ತೆ ಶೂ ನಾಳೆ ಕೊಡ್ಬೇಕು ಅವನಿಗೆ. ನಾಳೆ ನೀನು ಹಾಕೊಂಡು ನಮ್ಮ ಆಫೀಸಿಗೆ ಬರ್ಬೇಕು, ನೀನು ರೆಗ್ಯುಲರ್ ಆಗಿ ಬಂದ್ಬಿಡೋ, ಬೆಳಗ್ಗೆ ಕಾಲೇಜ್ಗೆ ಹೋಗಿ ಮಧ್ಯಾಹ್ನ ಬಂದ್ಬಿಡೋದು ಅಂದ್ರೆ ಆಯ್ತು ಅಂತ ಹೋದೆ. ಮಧ್ಯಾಹ್ನ ಅವತ್ತೆಲ್ಲ ಅದೇ ಕೊಟ್ಟಿದ್ದ ಬಟ್ಟೆ ಶೂ ಎಲ್ಲ ಹಾಕೊಂಡು ಹೋದೆ. ಹೋಗಿ ಆಫೀಸಲ್ಲಿ ಕುತ್ಕೊಂಡಿದ್ದೆ. ಬಂದ್ರು, ಎದಪ್ಪ ಮೇಲೆ ಎದ್ಕೊಂಡು ಎಲ್ಲ ಕಸ ಹೊಡೆಯುತ್ತೆ ಅಂತ ಆಫೀಸ್ ಕಸ ಹೊಡಿಸಿ ಎಲ್ಲ ಒರೆಸ್ಬಿಟ್ರು. ಅಷ್ಟು ನೀವು ಬಂದ್ಬಿಟ್ಟೆ ಮಾಡುವಾಗ ಕೆಲಸ ಕಸ ಹೊಡೆದು ಎಲ್ಲ ಕ್ಲೀನ್ ಮಾಡಬೇಕು. ಅದ್ರ ಆಯ್ತು ಸರ್ ಅದೇ. ಆ ನಂತರ ಮತ್ತೊಂದು ಎಕ್ಸೈಜ್ ಕೊಟ್ರು, ಒಂದು ಎಕ್ಸೈಜ್ ಒಂದು ಪೆನ್ ಕೊಟ್ರು. ಇಲ್ಲಿ ಕುತ್ಕೊಂಡು ಯಾರ್ಯಾರು ಕೊಡ್ತಾರೋ ಅವ್ರೆಲ್ಲ ಅಡ್ರೆಸ್ಸು, ಆಮೇಲೆ ಅವ್ರು ಏನ್ ಸಮಸ್ಯೆ ಎಲ್ಲ ಬರ್ಕೊಳ್ಬೇಕು, ಇದೇ ಕೆಲಸದಿಂದ ಆಯ್ತು ಸರ್. ಬೆಳಗ್ಗೆ ಕೂಡಲೇ ಸಿಕ್ಕಾಪಟ್ಟೆ ಜನ ಬರೋರು, ಕೂರ್ಲೆ, ಗುರುಪುರ, ಆನಂತರ ಹಸೂಡಿ, ಆಮೇಲೆ ಗೆಜೇನಹಳ್ಳಿ, ಬಸವನಗಂಗೂರು, ಎಲ್ಲಿಂದಲೂ ರೈತರು ಬರೋರು, ಯಾರ್ಯಾರು ಬರೋರು. ಸರ್ ನನಗೆ ರೇಷನ್ ಕಾರ್ಡ್ ಇಲ್ಲ, ನಮ್ಮ ಮನೆಗೆ ಹಕ್ಕುಪತ್ರ ಇಲ್ಲ, ನಮ್ಮ ಮನೆಗೆ ಏನೇನೋ ನಾನಾ ರೀತಿಯ ಸಮಸ್ಯೆಗಳು, ಪಾರ್ಟಿ ಸಮಸ್ಯೆ, ನನಗೆ ಅಲ್ಲಿನ ಅಧಿಕಾರಿಗಳು ಕೊಡ್ತಿಲ್ಲ ಅಂತ ಅದಷ್ಟು ಬರ್ಕೊಂಡು ಅವ್ರಿಗೆ ನಾನು ಹೇಳ್ಬೇಕು ಸರ್, ಈ ತರ ಬಸವನಗರದಿಂದ ಸಿದ್ದಪ್ಪ ಬಂದಿದ್ರು, ಕುರ್ಲೆಯಿಂದ ಮಂಜಪ್ಪ ಬಂದಿದ್ರು, ಅಲ್ಲೇನ ಸಮಸ್ಯೆ ಇಲ್ಲೇನ ಸಮಸ್ಯೆ ಅಂತ ಅವ್ರ ಗಾಡಿ ಅಷ್ಟು ಹೋಗೋದು ಕಚೇರಿಗಳಿಗೆ ಹೋಗೋದು. ನೋಡಿ ಇವರಿಗೆ ಮಂಜಪ್ಪನಿಗೆ ಯಾಕಪ್ಪ ರೇಷನ್ ಕೊಡಲಿಲ್ಲ ಅಂತ ಅವ್ರು ಕೇಳೋದು. ಆ ಪಡಿತರ ಚೀಟಿ ಯಾರೋ ಅವರು ರೇಷನ್ ಕಾರ್ಡ್ ಸಮಸ್ಯೆ, ಅವ್ರಿಗೆ ರೇಷನ್ ಕಾರ್ಡ್ ಇರಲಿಲ್ಲ. ಅವಾಗ ಜಿಲ್ಲಾ ಪಂಚಾಯತಿಯಲ್ಲಿ ಆಫೀಸ್ ಇತ್ತು. ಆಗ ಡೆಪ್ಟಿ ಡೈರೆಕ್ಟರ್ ಶಿವಣ್ಣ ಅಂತ, ಶಿವಣ್ಣ ಯಾರಂತ ನೆನಪಿಲ್ಲ ನನಗಷ್ಟು. ಮಂಜಪ್ಪ ಅನ್ನೋರಿಗೆ ರೇಷನ್ ಕಾರ್ಡ್ ಕೊಡ್ತಿಲ್ಲ, ಅವ್ರ ಮನೆಗೆ ಅಕ್ಕಿ ಇಲ್ಲ, ಏನ್ ಮಾಡ್ತಿದ್ದೀರಿ ನೀವು ಅಂತ. ಸರ್ ಗೊತ್ತಿಲ್ಲ ಅವ್ರು ಯಾರು ಅಂತ. ನಾನು ಅಲ್ಲಿ ಕೊಟ್ಟಿದ್ದೆ, ಹೊರಬಾಯಿಲಿ ಇದ್ರು. ತಗ ನೀವು ಶೂ ಬಿಚ್ಕೋ ಅಂದ್ರು. ಯಾಕೆ ಸರ್ ಅದೇ ಶೂ ಬಿಚ್ಕೊ ಹೇಳ್ತೀನಿ, ತಗೊಂಡು ಹೊಡೆಯೋರಿಗೆ ಆಫೀಸರಿಗೆ ಅಂತ, ಶೂ ಅಲ್ಲಿ ಹೊಡಿ ಆಫೀಸರಿಗೆ ಅಂತ. ಸರ್ ಅಂದೆ, ಇಲ್ಲ ನಿನಗೆ ಹೊಡಿತೀನಿ, ನಿನ್ ಕೊಡ್ಸಿರೋ ಶೂ ಉದ್ದೇಶ ಹೊಸ ಶೂ ಕೊಡ್ಸಿದ್ದೆ ಯಾಕಂದ್ರೆ ಹೊಡೆಯಕ್ಕೆ ಕೊಡ್ಸಿರೋದು ಹೊಡಿದಿಲ್ಲ ಅಂತ. ಇದರಲ್ಲೇ ಸಮಸ್ಯೆ ಹೊಡೆದ್ರೆ ನೀನು ಹೊಡಿತೀನಿ ಅಂತ. ಅವ್ರು ನನಗೆ ಹೊಡೆದ್ಬಿಟ್ರು ತಪ್ಪಾಡಿದ್ರು, ಹೊಡೆಯ ನೀನು ಅಂತ. ಆ ನಂತರ ಈ ತರ ಸಿದ್ದರಪ್ಪ ಇವ್ರು ಯಾಕೆ ನಾನು ನೀರು ಆಫೀಸ್ ಸೇರ್ಕೊಂಡು ಅಂತ. ಆ ನಂತರ ಕೊನೆಗೆ ಅಧಿಕಾರಿ ಅವರ ಕೇಸ್ ಒಂದು ಬಂದ್ಬಿಟ್ಟು ಅವ್ರು ಕೈಕಾರ ಇಟ್ಕೊಂಡು, ಸರ್ ಈಗಲೇ ಇಶ್ಯೂ ಮಾಡ್ತಾ ಇದೀವಿ, ಕೈ ಬರೋದಿತ್ತು ಕಾರ್ಡ್, ಅಲ್ಲೇ ಇಶ್ಯೂ ಆಗೋಯ್ತು ಕಾರ್ಡ್, ತಗೊಳ ಕಾರ್ಡ್ ಅಲ್ಲೇ ಕಾರ್ಡ್ ಇಶ್ಯೂ ಆಗಬೇಕು. ಆ ನಂತರ ಇದು ಬಂದ್ವಿ, ಯಾರು ಹೀಗೆ HD ರೇವಣ್ಣ ಅವರು ಲೋಕೋಪಯೋಗಿ ಸಚಿವರಾಗಿದ್ರು ಒಂದು ಟೈಮು. ಅವರು IPL ಪ್ರೆಸ್ ಮೀಟ್ ಇತ್ತು. IPಗೆ ಇವರು ಬಂದ್ರು, ಪ್ರೆಸ್ ಮೀಟ್ ಕಾಮ್ರೇಡ್ ನಿಂಗಪ್ಪ ಅವ್ರು ಬಂದ್ರು. ಆಗ ಕುರ್ಲೆಯಿಂದ ಯಾರೋ ಒಂದು ಕೆರೆ ತುಂಡಾಗಿದೆ ಅಂತ ಏನೋ ಕಂಪ್ಲೇಂಟ್. ಆಗ HD ರೇವಣ್ಣ ಅವರು ಲೋಕೋಪಯೋಗಿ ಸಚಿವರು, PWD ಮಂತ್ರಿ. ಕಾಮ್ರೇಡ್ ನಿಂಗಪ್ಪ ಅವರು ಪ್ರೆಸ್ ಮೀಟ್ ಇಂದ ಆರಂಭ ಆಗ್ತಿತ್ತು. HD ರೇವಣ್ಣ ಅವರಿಗೆ, ರೇವಣ್ಣ ಕುರ್ಲೆ ಕೆರೆ ತುಂಬ ನೀರೆಲ್ಲ ಹರ್ಕೊಂಡು ಹೋಗ್ತಾ ಇದೆ, ಫಸ್ಟ್ ಅದು ಕಂಟ್ರೋಲ್ ಮಾಡಂತ. ಸ್ವಾಮಿ ಅರ್ಥ ಮಾಡ್ಬೇಕಾ, ದಂಡಿ ಬರ್ಬಿಟ್ಟಿಲ್ಲ, ಬೇರೆಯವ್ರಿಗೆ ಹೇಳಿ, DC ಅವ್ರಿಗೆ ಲೋಕಲ್ ಹೇಳಿ ಮಾಡ್ತಾರೆ ಅಂತ.
ನೀನ್ ಸರ್ಕಾರದಲ್ಲಿದೆಯಾ, ಸರ್ಕಾರ ಸಿಎಂ ಗಳು ಸಂಬಂಧಪಟ್ಟ ಮಿನಿಸ್ಟ್ರಿಗಳು ದೊಡ್ಡ ಗಲಾಟೆ ಆಗೋಯ್ತು, ಪ್ರೆಸ್ ಮೀಟೇ ಬರ್ಕಾಸ್ಟ್ ಆಗೋಯ್ತು, ರೇವಣ್ಣ ಅದಕ್ಕೆ ಪ್ರೆಸ್ ಮೀಟ್ ಕ್ಯಾನ್ಸಲ್ ಮಾಡೋದ್ರು. ಈ ತರ ನಮ್ಮ ಗುರುಗಳು ಬಾರಿ ನೇರ ನಿರ್ಭೀಡ ವ್ಯಕ್ತಿಗಳು, ಯಾವುದಕ್ಕೂ ಅಂಜದಂತಹ ವ್ಯಕ್ತಿ ಅಂದ್ರೆ ನಮ್ಮ ಗುರುಗಳು ಯಾವುದಕ್ಕೂ ಕೇರ್ ಮಾಡ್ತಾನೆ ಇರಲಿಲ್ಲ. ಪ್ರತಿಯೊಂದು ಹೋರಾಟದಲ್ಲೂ ಕೂಡ ಪ್ರಗತಿಪರ ಸಮಾಜಮುಖಿ ಹೋರಾಟಗಳಲ್ಲಿ ಶಿವಮೊಗ್ಗದಲ್ಲಿ ನಮ್ಮ ಗುರುಗಳು ಕರೆಗೆ ಬಿಡಲಿ ಅಲ್ಲಿ ಹಾಜರಾಗ್ತಾ ಇದ್ರು. ಇದೇ ತರ ಇದು ತುಂಗಭದ್ರಾ ಉಳಿಸಿ ಹೋರಾಟ ನಡೀತಾ ಇತ್ತು. ಆಗ ಕುದುರೆಮುಖ ಗಣಿಗಾರಿಕೆ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ನಡೀತಿತ್ತು ಶಿವಮೊಗ್ಗದಲ್ಲಿ, ಮಲೆನಾಡು ಭಾಗದಲ್ಲಿ. ಆಗ ಕಂಪ್ನಿಯವರು KIOCL ಕಂಪ್ನಿಯವರು ಯಾವುದೇ ಕಾರಣಕ್ಕೂ ಕಾರ್ಖಾನೆ ಬಂದ್ ಮಾಡಬಾರ್ದು ಅಂತ ಹೇಳಿ ಶಿವಮೊಗ್ಗದಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ರು. ಮೊದಲ ಪ್ಯಾರಡೈಸಲ್ಲಿ ಇಡೀ ಮಲೆನಾಡು ಆ ಕಂಪ್ನಿ ಎಗ್ರಿಸ್ಟ್ ಇತ್ತು. ಈಗ ಕಂಪ್ನಿಯವ್ರು ಬಂದು ಕಂಪ್ನಿ ನಾವು ಉಳಿಸ್ಕೊಬೇಕು, ನಿಮ್ಗೆ ಕಂಪ್ನಿ ಬೇಕು, ಯಾವುದೇ ಕಾರಣಕ್ಕೂ ಮುಚ್ಚಬೇಡಿ ಅಂತ ಶಿವಮೊಗ್ಗದಲ್ಲಿ ಮೊದಲ ಪ್ಯಾರಡೈಸಲ್ಲಿ ಪ್ರೆಸ್ ಮೀಟ್ ಇತ್ತು. ನಮ್ಮ ಗುರುಗಳಿಗೆ ಮಾಹಿತಿ ಗೊತ್ತಾಯ್ತು. ಮನೆಯಲ್ಲಿದ್ರು ದೇಶಾದ್ಯಂತ ನಮ್ಮ ಪತ್ರಕರ್ತರು ಫೋನ್ ಮಾಡಿದ್ರು ಲ್ಯಾಂಡ್ಗೆ. ಇಡೀ ಕಾಂಪ್ಲೇಟ್ ಇಡೀ ಮಲೆನಾಡು ಇವತ್ತು ಕುದುರೆಮುಖ ಗಣಿಗಾರಿಕೆ ಕಂಪ್ನಿಯನ್ನು ಮುಚ್ಚಿ ಅಂತ ಇದು ಮಾಡ್ತಾ ಇದ್ರೆ, ಆ ಕಂಪ್ನಿಯವರು ಬಂದು ಶಿವಮೊಗ್ಗದಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರು ಹೇಳೋರು ಕೇಳೋದಿಲ್ವಾ ಅಂತ ಕಾಂಪ್ಲೇಟ್ ಲಿಕ್ಕಪ್ಪ ಅವರು ಪ್ರೆಸ್ ಮೀಟ್ ಬರ್ತಿದ್ದಾಗ ಇದೇ ಚೇರ್ ಇತ್ತು. ಚೇರ್ ತಗೊಂಡು ಎದ್ದ ಪ್ರೆಸ್ ಮೀಟ್ ಮಾಡ್ತಿದ್ದಂತೆ ಬಿಸಾಕ್ಬಿಟ್ರು. ಪ್ರೆಸ್ ಮೀಟ್ ಮಾಡ್ತಿದ್ದವರೆಲ್ಲ ಹೊರಗೋಗ್ಬಿಟ್ರು. ಹೋಟ್ಲಿಂದ ಹೊರಗಡೆ ಹೋಗಿ ಪೊಲೀಸ್ ಭದ್ರತೆಯಲ್ಲಿ ಅವರು ಶಿವಮೊಗ್ಗದ ಹೊರಗೋಗಂತ ಇದ್ದಾಯಿತು. ಅಂತ ಒಂದು ಹೋರಾಟಗಾರರು ಅಂದ್ರೆ ನಮ್ಮ ಗುರುಗಳು. ಅವರ ಈ ಹೋರಾಟ ಎಲ್ಲ ನೋಡಿದಾಗ ನಾನು ಸ್ಟೂಡೆಂಟ್ PUC ಸ್ಟೂಡೆಂಟ್ ಇವ್ರು ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ನಾನು ಆಫೀಸ್ಗೆ ಹೋಗೋದೇ ಬಿಟ್ಬಿಟ್ಟೆ. ಆದ್ರೆ ಮಾನ್ಯದಲ್ಲಿ ನಮ್ಮ ಕಾಲೇಜಿಗೆ ಬಂದ್ರು, ಇಲ್ಲಿ ನ್ಯಾಷನಲ್ ಕಾಲೇಜ್ಗೆ. ಅಲ್ಪಾದ್ರೆ ಪ್ರಿನ್ಸಿಪಾಲ್ ಅವರಿಗೆ ಪರಿಚಯ. ಈಗ ನಮ್ಮ ಶಿಷ್ಯರ ಕಾಲೇಜಲ್ಲಿ ಹೋಗ್ತಿದ್ರೆ ಯಾಕೋ ಅವ್ನು ಬಂದಿಲ್ಲ 3 ದಿನದ ಆಫೀಸ್ಗೆ ಅಂತ. ಅವ್ರು ಕರೆಸಿದ್ರೆ ಯಾಕಪ್ಪ ಹೋಗಿಲ್ಲ ಅಂತ. ಇಲ್ಲ ಸರ್ ಹುಷಾರಿಲ್ಲ ಅಂತೆ. ಆಯ್ತು ಅಂತ ಮತ್ತೆ ಕರ್ಕೊಂಡು ಬಂದ್ರು. ಮತ್ತೊಂದು ವಾರ ಹೋದೆ, ಮತ್ತಿದೇ ತರ ಹೋರಾಟಗಳು ಎಲ್ಲ ಕಚೇರಿ ಹೋಗೋದು, ಅವ್ರಿಗೆ ಬಡಿ ಇವ್ರಿಗೆ ಬಡಿ ಅನ್ನೋದು, ಸರ್ಕಲ್ ನಲ್ಲಿ ಬೈಯೋದು, ನನಗೆ ಹೊಡೆಯೋದು, ಈ ತರದೆಲ್ಲ ಮಾಡ್ತಾ ಇದ್ರು. ನನಗೆ ಈ ಪತ್ರಿಕೋದ್ಯಮ ಬೇಡ, ಯಾವ್ದು ಬೇಡ, ಪೇಪರ್ ಹಾಕದೆ ಬಿಟ್ಬಿಟ್ಟೆ. ಆ ನಂತರ ಮತ್ತೆ ನಮ್ಮ ಮನೆ ಬಂದ್ರು, ಗಾಡಿ ಕರ್ಕೊಂಡು ಬನ್ನಿ, ನಮ್ದು ಆಟೋ ಸ್ಟ್ಯಾಂಡ್ ಬಂದು ಆಟೋದವ್ರಿಗೆ ಕೇಳಿದ್ರು, ರೇಟ್ ಸ್ಟೇಷನ್ ಮನೆ ಇದೇ ನೋಡಿ ಸರ್ ಅಂತ. ಅಲ್ಲಿ ಒಂದು ದೂರ ಕೂಗಾಡಿ ರೇಟ್ ಸ್ಟೇಷನ್ ಅಪಾರ ಮನೆಯಿಂದ ಹೊರಗಡೆ ಎಲ್ಲ ಕೂಗಾಡ್ರು. ನಮ್ಮ ಮನೇಲಿ ದುಡ್ಡಿಸ್ಕೊಂಡು ಸಾಲಿಗೆಲ್ಲ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಏನಪ್ಪ ಏನ್ ಮಾಡ್ಕೊಂಡಿದ್ರು, ಗಲಾಟೆ ಮಾಡ್ತಾ ಇದ್ರಿ ಅಂತ. ಏನಿಲ್ಲ ನಮ್ಮ ಎಡಿಟಿವ್ ಪೇಪರ್ ಅವ್ರು ಆಫೀಸ್ ಕೆಲಸ ಮಾಡ್ತಿದ್ವಿ, ಹೋಗಕ್ಕೆ ಆಗ್ತಿಲ್ಲ, ಅದಕ್ಕೆ ಬಂದಿದ್ದಾರೆ ಅಂತ. ಅಲ್ಲೊಬ್ಬರು ಗಲಾಟೆ ಮಾಡಿ ನಾಳೆಯಿಂದ ಆಫೀಸಿಗೆ ಬಂದಿಲ್ಲ ಅಂದ್ರೆ ನಿನಗೆ ಆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬಿಟ್ಟು ಎಕ್ಸಾಮ್ ಕರೆಕ್ಟಾಗಿ ಬರ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಅವ್ರ ಆಫೀಸ್ ಸೆಕ್ರೆಟರಿ ನಮ್ಮ ಗುರುಗಳ ಜೊತೆ ನಾನು ಆನಂತರ ಅವರು ಭಾರಿ ಇಚ್ಛೆ ಆಗ್ಬಿಡೋದು. ಅವ್ರ ಜೊತೆ ಹೋಗಕ್ ಆಗ್ತಿರ್ಲಿಲ್ಲ. ಎಲ್ಲೋ ತರ ಬಡಿ ಬಡಿ ಕಡಿಯೋದು. ಎಲ್ಲ ಅಧಿಕಾರಿಗಳು ಬೇರೆಯವ್ರಲ್ಲೇ ಎದುರಿಸರು, ಅವ್ರಿಗೆ ಕೇಸ್ ಕೊಟ್ಟಿದ್ಯಾ, ನೀವು ನೋಡಿ ಈ ತರ ಮಾಡ್ಬಿಡ್ತಾರೆ, ಹಂಗ್ ಮಾಡ್ಬಿಡ್ತಾರೆ, ಅವ್ರಿಗಿರೋ ಕೇಸ್ ಎಲ್ಲ ಈ ತರ ಆಗ್ತಾರೆ ಅಂತ ಆ ತರ ಎಲ್ಲ ಎದುರಿಸೋರು. ನನಗೆ ಭಯ ಹಾಗೆ PUC ಸ್ಟೂಡೆಂಟ್ ಇದೇ ಸಿಕ್ಬಿಡೋ ಪೇಪರ್ ಮಾಡ್ತಾ ಇದ್ದಾರೆ ಅಂತ. ಅವ್ರಿಗೆ ಕೈ ಕಾಲ ಇರ್ಬೇಕು, ಸಾರ ಪರವಾಗಿ ಬಿಟ್ಬಿಡಿ ಅಂತ. ನೀವ್ ಬರ್ಲೇಬೇಕು, ನೀನ್ ಬಿಡಕ್ಕೆ ಆಗಲ್ಲ, ನೀನ್ ಅಲ್ಲಿ ಬಂದು ಆಫೀಸಲ್ಲಿ ಕೂತ್ಕೋಬೇಕು, ಬರ್ಕೊಬೇಕು, ನನ್ನ ಜೊತೆ ಬರ್ಬೇಕು ಅಂತ. ಅವ್ರ ಜೊತೆ ಯಾರು ಕೆಲಸ ಮಾಡಕ್ ಬರ್ತಿಲ್ಲ. ಈ ತರ ಎಲ್ಲ ಟೆರರ್ ಅಂತ ಗೊತ್ತಾಗ ಯಾರು ಬರ್ತಿಲ್ಲ ಅವ್ರ ಜೊತೆ. ನಾನು ಈ ತರ ಐತೆ. ಆನಂತರ ನಮ್ಮ ಗುರುಗಳ ಜೊತೆ ಇದಕ್ಕೆ ಇವತ್ತು ನಾನು ಇವತ್ತು ನನ್ನ ಜೀವನವನ್ನು ರೂಪಿಸ್ಕೊಂಡಿದ್ದೀನಿ. ಪತ್ರಿಕೋದ್ಯಮದಲ್ಲಿ ನಾನು ಬೆಳೆ ನಿಂತಿದ್ದೀನಿ. ನಮ್ಮ ಗುರುಗಳ ಕಾರಣದಿಂದ ಇವತ್ತು ನನ್ನ ಪ್ರೆಸ್ ಕಾಲೋನಿಯಲ್ಲಿ ಒಂದು ಮನೆ ಕಟ್ಕೊಂಡಿದ್ದೀನಿ. ನಮ್ಮ ಶ್ರೀನಿವಾಸ ಅವರು ಹೇಳಿದಾಗೆ ಶ್ರೀನಿವಾಸ ಅವರು ಮನೆ ಕಟ್ತಾ ಇದ್ರು, ನಾವು ಮನೆ ಕೊಡ್ತಿದ್ವಿ. ಆ ಶ್ರೀನಿವಾಸ ಸಹೋದರ ಮೂಲಕನೇ ಒಂದು ಬಾಗಿಲು ರೆಡಿ ಮಾಡಿಸಿ ನನಗೆ ಅವರಿಗೂ ಒಂದು ಬಾಗಿಲು ಕೊಟ್ಟಿದ್ದಾರೆ. ನನ್ನ ಮನೆಯನ್ನ ನಿಲ್ಲಿಸಿಕೊಂಡಿದ್ದಾರೆ. ಅದೇ ರೀತಿ ಸಾಕಷ್ಟು ಜನರಿಗೆ ಅವರು ನೆರವಾಗಿದ್ದಾರೆ. ಬಡವರಿಗೆ, ದೀನದಲಿತರಿಗೆ ಯಾವ ಜಾತಿ ಧರ್ಮ ಭೇದ ನೋಡ್ತಿರ್ಲಿಲ್ಲ. ಯಾರಾದ್ರೂ ದುಡ್ಡು ಕೇಳ್ಕೊಂಡ್ಬಂದ್ರೆ ಅವ್ರ ಜೋಬಲ್ಲಿ ಎಷ್ಟಿತ್ತು ಅಷ್ಟು ಕೊಟ್ಬಿಡೋರು. ಯಾರಾದ್ರೂ ಊಟ ಅಂತ ಕೇಳ್ಕೊಂಡು ಹೋದ್ರೆ ಅಥವಾ ಹೋಟ್ಲಿ ಕರ್ಕೊಂಡು ಹೋದ್ರೆ ಅವರೇ ಬಿಲ್ ಕೊಡ್ತಾ ಇದ್ರು, ಅವ್ರಿಗೆ ಕೊಡ್ತಿರ್ಲಿಲ್ಲ. ಅಂದ್ರೆ ಅವರು ಸಾಕಷ್ಟು ಸಂಕಷ್ಟದ ದಿನಗಳಿಂದ ನಮ್ಮ ಗುರುಗಳು ಎದುರಿಸಿದ್ರು. ಅವರು ಸಾಕಷ್ಟು ಬಡತನವನ್ನು ನೋಡಿದ್ರು, ಆರ್ಥಿಕವಾಗಿ ಸಾಕಷ್ಟು ಮುಗ್ಗಟ್ಟಿತ್ತು. ಆದ್ರೂ ಯಾವತ್ತೂ ತೋರಿಸ್ಕೊಳ್ತಿರ್ಲಿಲ್ಲ. ನೇರ ನಿರ್ಭೀಡವಾಗಿ ಅವರು ಹೋರಾಟಗಳನ್ನು ಮಾಡ್ತಾ ಇದ್ರು. ಇಷ್ಟು ನಮ್ಮ ಗುರುಗಳ ಬಗ್ಗೆ ಹೇಳೋದಕ್ಕೆ ಸಾಕಷ್ಟು ಇದೆ, ಆದ್ರೂ ಸಾಕು ಅಂತ ಅನಿಸ್ತಿದೆ. ಧನ್ಯವಾದಗಳು. ಈ ಗ್ಲೋಬಲ್ ಹ್ಯೂಮನ್ ರೈಟ್ಸ್ ಫೋರಂ ಇಂದ ನನಗೆ ಈ ನಮ್ಮ ಗುರುಗಳ ಪ್ರಶಸ್ತಿಯನ್ನು ಕೊಟ್ಟು ನನಗೆ ಅತೀವ ಸಂತೋಷ ಉಂಟು ಮಾಡಿದೆ. ಧನ್ಯವಾದ.